ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಜೈ ಭೀಮ್. ಈ ಕರ್ನಾಟಕ ರಾಜ್ಯ ಸರ್ಕಾರ, ಈ ರಣಹೇಡಿ ಸರ್ಕಾರ, ಈ ಬೇವರ್ಸಿ ಸರ್ಕಾರ ಮಾರ್ಚ್ 12ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಹೋರಾಟದ ಉದ್ದೇಶದಿಂದ ನಾವೇನು ಹೋರಾಟವನ್ನು ನಡೆಸೋದು ಕೊಟ್ಟಿದ್ವಿ, ಆ ಹೋರಾಟವನ್ನ ಹತ್ತಿಕ್ಕುವಂತಹ ಷಡ್ಯಂತ್ರ, ಕುತಂತ್ರ, ಒಂದು ರೀತಿ ನಾಮರದ ಕೆಲಸ ಮಾಡೋದು ಕೊಟ್ಟಿದೆ ಈ ಸರ್ಕಾರ. ಬಹಳ ಆಕ್ರೋಶ ಅನ್ನಿಸ್ತಾ ಇದೆ. ಎಲ್ರಿಗೂ ಗೊತ್ತು, ಇಡೀ ಕರ್ನಾಟಕಕ್ಕೆ ಈಗಾಗಲೇ ಗೊತ್ತಾಗಿದೆ. ಪೊಲೀಸ್ ಪರ್ಮಿಷನ್ ತಗೊಂಡಿದ್ದೀವಿ. 12ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಒಳ ಮೀಸಲಾತಿ ಪರವಾದಂತಹ ಹೋರಾಟ ನಡೀತಾ ಇತ್ತು. ಏನು ಈ ಸರ್ಕಾರ ಒಳ ಮೀಸಲಾತಿಯ ವಂಚನೆಯನ್ನ ಮಾಡ್ಕೊಂಡು ಬರ್ತಾ ಇದೆ, ಅದರಿಂದ ಕೆರಳಿರುವಂತಹ ಇಡೀ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ಒಂದು ವೇದಿಕೆಗೆ ಬಂದು ಐಕ್ಯ ಹೋರಾಟವನ್ನ ಕಟ್ಟೋದಕ್ಕೆ ಹೊರಟಿದ್ವಿ. ನಾವು ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಗಳಿಂದ, ಪ್ರತಿ ತಾಲೂಕುಗಳಿಂದ ಜನಸಾಗರ ಬೆಂಗಳೂರಿಗೆ ಬರ್ತಾ ಇತ್ತು. ಯಾಕೆ ಅಂದ್ರೆ ನಮ್ಮ ಹಕ್ಕಿಗಾಗಿ. ಯಾರ ಅಪ್ಪನ ಮನೆ ಆಸ್ತಿ ಕೇಳಿ ನಾವು ಈ ಹೋರಾಟವನ್ನ ಮಾಡ್ತಾ ಇರಲಿಲ್ಲ. ಸಂವಿಧಾನದತ್ತವಾಗಿ ನಮಗೆ ಸಿಗಬೇಕಾಗಿರೋ ಹಕ್ಕನ್ನ ಕೊಡಬೇಕು. ನೀವು ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳ್ತಾ ಇಲ್ಲ, ನಮ್ಮ ಹಕ್ಕನ್ನ ನಮಗೆ ಕೊಡಿ ಅಂತ ಕೇಳೋದಕ್ಕೋಸ್ಕರ ನಾವು ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ದು. ಇದೇ 12ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ, ಅದರ ಕಾನೂನುಬದ್ಧವಾಗಿ, ಶಾಂತಿಯುತವಾಗಿ ನಾವು ಈ ಹೋರಾಟವನ್ನು ನಡೆಸ್ತಾ ಇದ್ವಿ. ಅವತ್ತು ಕ್ಯಾಬಿನೆಟ್ ಇತ್ತು. ಕ್ಯಾಬಿನೆಟ್ನಲ್ಲಿ ಸಂಜೆ 6:30ಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಒಳ ಮೀಸಲಾತಿ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ನಮ್ಮ ಸಚಿವರುಗಳ ಕೈನಲ್ಲೂ ಕೂಡ ಹೇಳಿಸಿದ್ರು. ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಕೈಲೂ ಹೇಳಿಸಿದ್ರು. ನಾವು ಅದನ್ನು ಒಪ್ಪಿ ಏನವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ರಾತ್ರಿಯವರೆಗೂ ಕೂಡ ಸಮಾಧಾನದಿಂದ, ಶಾಂತಿಯಿಂದ ನಾವು ಕೂತಿರೋಣ ಅನ್ನೋ ಒಂದು ನಿರ್ಧಾರದಲ್ಲಿದ್ದೀವಿ. ಸಂಜೆ ಏನ್ ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ನಂತರ ಕೂಡ ಒಳ ಮೀಸಲಾತಿಯ ಆದೇಶ ಬರದೇ ಹೋದ್ರೆ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು, ಮತ್ತೆ ಉಗ್ರ ರೂಪಕ್ಕೆ ಇಡೀ ರಾಜ್ಯದಾದ್ಯಂತ ತಗೋಬೇಕು ಅಂತ ಪ್ರಾಮಾಣಿಕವಾಗಿ ನಾವು ಹೇಳಿದ್ವಿ ಕೂಡ. ಆದ್ರೆ ಈಗ ಸರ್ಕಾರ ನಮ್ಮ ಹೋರಾಟಕ್ಕೆ ಎದುರಿರುವಂತಹ ಈ ರಣಹೇಡಿ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಈಗೊಂದು ಸರ್ಕ್ಯುಲರ್ ಬಂದಿದೆ. ಮಾರ್ಚ್ 27ಕ್ಕೆ ಅಂದ್ರೆ ಏನ್ ಕ್ಯಾಬಿನೆಟ್ ಆಗುತ್ತಲ್ಲ 12ನೇ ತಾರೀಕು, ಅಲ್ಲಿಂದ 15 ದಿವಸದ ನಂತರ ಮಾರ್ಚ್ 27ನೇ ತಾರೀಕು ನಾವು ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತೀವಿ. ಎಷ್ಟು ಸಲ ಚರ್ಚೆ ಮಾಡ್ತೀರಿ? ಏನ್ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ವಾ? ಚರ್ಚೆ ಅನ್ನೋ ಪದಕ್ಕೆ ಅರ್ಥ ಇಲ್ವಾ? ಚರ್ಚೆ ಅನ್ನೋ ಪದಕ್ಕೆ ಬೆಲೆ ಇಲ್ವಾ? ಕಾನೂನುಬದ್ಧವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ನೀವೇ ನೇಮಿಸಿದಂತಹ ನಾಗಮೋಹನ್ ದಾಸ್ ಆಯೋಗದ ವರದಿ ನಿಮ್ ಕೈಯಲ್ಲಿದೆ. ಇದಾದ ನಂತರ ನೀವುಗಳೇ ಬೃಹಸ್ಪತಿಗಳು ಈ ಸರ್ಕಾರದವರೆಲ್ಲ ಸೇರಿಸಿ ಪರ್ಸೆಂಟೇಜ್ ಅನ್ನ ಡಿಸೈಡ್ ಮಾಡಿದಿರಿ, ರೋಸ್ಟರ್ ಪದ್ಧತಿ ತಂದಿದ್ದೀರಿ. ಅದರಲ್ಲಿ ಏನಾದ್ರು ಲೋಪ ಇದ್ರೆ ಸರಿಪಡಿಸ್ಕೊಳ್ಳೋಕೆ ಅವಕಾಶ ಇದೆ. ಆದ್ರೆ 56,000 ಉದ್ಯೋಗಗಳನ್ನ ಘೋಷಣೆ ಮಾಡಿ ಈಗ ಚರ್ಚೆ ಮಾಡ್ತೀವಿ ಅಂತಂದ್ರೆ ಏನ್ ಚರ್ಚೆ ಮಾಡ್ತೀರಾ? ನಿಮಗೆ ಹಣ ಎತ್ತಬೇಕಾ ಚರ್ಚೆ ಮಾಡೋದು? ಸರ್ಕಾರದ ಹಣ ಎತ್ತೋ ಚರ್ಚೆ ಮಾಡ್ತೀರಾ ನೀವು ಇಡಿಯಟ್ಗಳು? ಎಷ್ಟು ಸಮಾಧಾನದಿಂದ, ಎಷ್ಟು ಶಾಂತಿಯಿಂದ, ಎಷ್ಟು ಪ್ರೀತಿಯಿಂದ ನಾವು ಈ ಸರ್ಕಾರವನ್ನು ಕೇಳ್ಕೋಬೇಕು, ಎಷ್ಟು ಆಗ್ರಹಿಸಬೇಕು, ಎಷ್ಟು ರೋಷದಿಂದ ಕೇಳಬೇಕು. ಎಲ್ಲ ಮಾರ್ಗಗಳು ಮುಗಿದೋಯ್ತಲ್ಲ, ಇನ್ನೂ ಕೂಡ ಚರ್ಚೆ ಮಾಡ್ತೀವಿ ಅಂದ್ರೆ ಅರ್ಥ ಏನು? 27ನೇ ತಾರೀಕು ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರಂತೆ. 12ನೇ ತಾರೀಕಿನ ಪ್ರತಿಭಟನೆ ಆಗುತ್ತೆ. ಪ್ರತಿಭಟನೆ ಆದಾಗ ನಾವು ಸರ್ಕಾರದವ್ರನ್ನ ಭೇಟಿ ಮಾಡಿದ್ರು, ಸರ್ಕಾರದ ಪ್ರತಿನಿಧಿಗಳು ಯಾರೇ ನಮ್ಮನ್ನು ಬಂದು ಭೇಟಿ ಮಾಡಿದ್ರು ಕೂಡ ಸರ್ಕ್ಯುಲರ್ ಹೊರಡಿಸಿದೀವಲ್ವಾ, ನಾವು ಸರ್ಕ್ಯುಲರ್ ಹೊರಡಿಸಿದೀವಿ. ಮಾರ್ಚ್ 27ನೇ ತಾರೀಕು ಡಿಸೈಡ್ ಮಾಡ್ತೀವಿ ಅಂದ್ರೆ 12ನೇ ತಾರೀಕು ಹೋರಾಟ ಕೈ ಬಿಡಿ ನೀವು ಅಂತ ಅರ್ಥ. ಈ ರಣಹೇಡಿ ಸರ್ಕಾರ ಹಂಗೇನಾದ್ರೂ ಅನ್ಕೊಂಡಿದ್ರೆ ಅದು ಅವರ ದಡ್ಡತನ, ಅವಿವೇಕತನ, ಮುಟ್ಟಾಳತನ. ಯಾವುದೇ ಕಾರಣಕ್ಕೂ 12ನೇ ತಾರೀಕು ಏನು ಹೋರಾಟ ಪ್ರಾರಂಭ ಆಗುತ್ತೆ, ನೀವು 27ನೇ ತಾರೀಕು ಮಾಡ್ತೀರಾ, 30ನೇ ತಾರೀಕು ಡಿಸೈಡ್ ಮಾಡ್ತೀರಾ, ಮಾಡಿ. ನಾವಂತೂ ಕೂಡ ಅಲ್ಲಿಂದ ಫ್ರೀಡಂ ಪಾರ್ಕ್ನ ಇದು ಜಾಗ ಬಿಟ್ಟು ಕದಲೋರಲ್ಲ. ಇನ್ನೊಂದು ಅಪಾಯ ಇದೆ. ನನಗೆ ಈ ಅಪಾಯ ಒಂದು ಇಲ್ಲದೆ ಹೋಗಿದ್ದಿದ್ರೆ 27ಕ್ಕಾದ್ರೂ ಮಾಡಿ, 37ಕ್ಕಾದ್ರೂ ಮಾಡ್ರಿ, ನಿಮ್ ಹಣ ಎತ್ಕೊಳ್ಳಿ ಅಂತನಾದ್ರೂ ಕೂಡ ನಾವು ಕಾಯ್ತಾ ಇದ್ವಿ. ಏನ್ ತಪ್ಪಿಲ್ಲ, ಕಾಯ್ತಿದ್ವಿ ನಿಜವಾಗ್ಲು. ಆದ್ರೆ ಒಂದು ಅಪಾಯ ಆಗಿದೆ. ಏನು ಅಂತಂದ್ರೆ, ಈಗ ಏನು ಹೊಸ ನೇಮಕಾತಿಗಳಿಗೆ 56,000 ಉದ್ಯೋಗಗಳನ್ನ ಹೊಸ ನೇಮಕಾತಿಗಳಿಗೆ ಆದೇಶ ಮಾಡಿದಾರಲ್ಲ, ಅದಕ್ಕೆ ಯಾವುದೇ ಅಬ್ಜೆಕ್ಷನ್ಗಳನ್ನ ಸಲ್ಲಿಸೋದಕ್ಕೆ ಮತ್ತೆ ಅದನ್ನು ತಡೆ ಹಿಡಿಯೋದಕ್ಕೆ ಮತ್ತೊಂದಕ್ಕೆ ನಮಗೆ ಅವಕಾಶ ಇರೋದು 30 ದಿವಸಗಳು. 30 ದಿವಸಗಳ ಕಾಲಾವಕಾಶ ಇರುವಂತಹ ಒಂದು ಸರ್ಕ್ಯುಲರ್ ಈಗ ಚಾಲನೆಯಲ್ಲಿದೆ, ಜೀವಂತವಾಗಿದೆ. 27ನೇ ತಾರೀಕು ಅಷ್ಟೊತ್ತಿಗೆ 30 ದಿವಸಗಳ ಅವಧಿ ಮುಗಿದೋಗುತ್ತೆ. ಆಮೇಲೆ ಯಾವ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೂ ಅವಕಾಶ ಇರೋದಿಲ್ಲ. ನನಗೆ ಇಡೀ ಸರ್ಕ್ಯುಲರ್ ವಿತ್ಡ್ರಾ ಮಾಡ್ತಾರೆ ಈ ಸರ್ಕಾರ ಅನ್ನೋ ನಂಬಿಕೆ ಇಲ್ಲ. ಇದೊಂದು ಮಾನ್ಗೇಡಿ ಸರ್ಕಾರ, ನಂಬಿಕೆ ದ್ರೋಹಿ ಸರ್ಕಾರ, ಮಾತೃದ್ರೋಹಿ ಸರ್ಕಾರ. 30 ದಿವಸದ ಅವಧಿ ಮುಗಿದೋದ ಮೇಲೆ ಆ ಸರ್ಕ್ಯುಲರ್ ಅನ್ನ ಜೀವಂತವಾಗಿಟ್ಟು ನಾವು ಏನೋ ನೇಮಕಾತಿಗಳನ್ನ ಮಾಡಿ ಅಂತ ಹೊರಟ್ರೆ ನಾವೆಲ್ಲೂ ಹೋಗಿ ಸಾಯ್ಬೇಕು.
ಎಲ್ಲಿ ಹೋಗಿ ಸಾಯ್ಬೇಕು ನಾವು? 56,000 ಉದ್ಯೋಗಗಳಲ್ಲಿ ಮಾದಿಗರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಈ ಸರ್ಕಾರ ಬದುಕಿರ್ಬೇಕಾ? ಯಾಕೆ ಇಷ್ಟು ಅನ್ಯಾಯ ಮಾಡ್ತಾ ಇದೆ ಸರ್ಕಾರ? 12ನೇ ತಾರೀಕು ನಾವು ಹೋರಾಟ ಮಾಡ್ತೀವಿ. 12ನೇ ತಾರೀಕು ನಿಮ್ ಕ್ಯಾಬಿನೆಟ್ ಇದೆ. 12ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ನೀವು ಒಳಮೀಸಲಾತಿ ಬಗ್ಗೆ ಚರ್ಚೆ ಮಾಡದೆ ಮತ್ತೆ ಏನ್ ಚರ್ಚೆ ಮಾಡ್ತೀರಿ? ನಿಮ್ಮ ಅಪ್ತಿರೋ ತಿಥಿ ಡೇಟ್ ಕಂಡು ಅನೌನ್ಸ್ ಮಾಡ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ಒಡೆ ಮಾಡ್ಬೇಕಾ, ಪಾಯಸ ಮಾಡ್ಬೇಕಾ, ಅಥವಾ ಬಾಡ್ ಮಾಡ್ಬೇಕಂತ ಚರ್ಚೆ ಮಾಡ್ತೀರಾ? 12ನೇ ತಾರೀಕು ಕ್ಯಾಬಿನೆಟ್ ಇದ್ದಿದ್ದೆ ಒಳಮೀಸಲಾತಿ ಚರ್ಚೆ ಮಾಡೋದಕ್ಕೆ. 12ನೇ ತಾರೀಕು ಒಳಮೀಸಲಾತಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದಕ್ಕೋಸ್ಕರನೇ ನಾವು 12ನೇ ತಾರೀಕು 2 ಮಾತುಗಳನ್ನ ಕೊಟ್ಟಿದ್ವಿ. ಒಂದು, ನೀವು 12ನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಒಳಮೀಸಲಾತಿ ಪರವಾದಂತಹ ಚರ್ಚೆಯನ್ನ ಮಾಡಿ ತೀರ್ಮಾನವನ್ನು ಕೊಟ್ರೆ ನಿಮಗೆ ನಾವು ಸನ್ಮಾನಿಸ್ತೀವಿ, ಸರ್ಕಾರವನ್ನ ಸನ್ಮಾನಿಸ್ತೀವಿ, ಸರ್ಕಾರಕ್ಕೆ ಗೌರವಿಸ್ತೀವಿ ಅಂತ ಹೇಳಿದ್ವಿ. ಅದೇ 12ನೇ ತಾರೀಕು ನೀವು ಒಳಮೀಸಲಾತಿ ಆದೇಶವನ್ನ ತರದೆ ಹೋದ್ರೆ ನಿಮಗೆ ಹೆಣ ಎತ್ತುವಂತಹ ಪ್ರತಿಭಟನೆಯನ್ನ ಇಡೀ ರಾಜ್ಯದಾದ್ಯಂತ ಮಾಡ್ತೀವಿ ಅಂತ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಘೋಷಣೆ ಮಾಡಿದ್ವಿ. ಈಗ ಏನ್ ಮಾಡ್ತಾ ಇದ್ದೀರಿ? 12ನೇ ತಾರೀಕು ಹೋರಾಟವನ್ನ ತಡೆ ಹಿಡಿಯೋದಕ್ಕೆ, ಸಮಾಧಾನ ಮಾಡೋದಕ್ಕೆ, ಕಣ್ಣೊರೆಸೋದಕ್ಕೆ, ನಿಮ್ ಮನೆ ಹಾಳಾಗೋಗ ನೀವು ಈ ಮಾದಿಗ ಸಮುದಾಯದ ಮಕ್ಕಳನ್ನ ಕಣ್ಣೀರಾಕ್ಸಿ ಈ ಮಾದಿಗ ಸಮುದಾಯದ ಮಕ್ಕಳಿಗೆ ನೀವು ಅನ್ಯಾಯವನ್ನ ಮಾಡಿ ನಿಮ್ ಮನೆ ಉದ್ಧಾರ ಆಗುತ್ತೇನ್ರೋ? ಎಂತ ಮನೆ ಹಾಳಿರ್ತಿರೋ ಸರ್ಕಾರದಲ್ಲಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಗೇನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದ್ರೆ, ನಿಮ್ಗೂ ಕೂಡ ಮಕ್ಕಳು ಮರಿಗಳಿದ್ದಾರೆ, ನಿಮ್ಗೂ ಕೂಡ ಮೊಮ್ಮಕ್ಕಳಿದ್ದಾರೆ, ಅವ್ರ ಭವಿಷ್ಯಕ್ಕೆ ಬಗ್ಗೆ ತುಂಬಾ ದೊಡ್ಡ ಮಾತುಗಳನ್ನ ಮಾತಾಡ್ತೀರಿ. ನಮ್ಮ ಮಕ್ಕಳು ಕಣ್ಣೀರಾಗ್ತಾ ಇದ್ದಾರೆ. ನಮ್ಮ ಮಕ್ಕಳು ಇವತ್ತು ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ, ಕಾಲೇಜ್ಗಳಲ್ಲಿ ಅಡ್ಮಿಷನ್ ಸಿಗ್ತಾ ಇಲ್ಲ, PhD ಅವಕಾಶ ಸಿಗ್ತಾ ಇಲ್ಲ, ಅದಕ್ಕೆ ಕಣ್ಣೀರಾಗ್ತಾ ಇದ್ದಾರೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ 12ನೇ ತಾರೀಕು ಹೋರಾಟವನ್ನು ಹತ್ತಿಕ್ಕೋದಕ್ಕೆ 27ನೇ ತಾರೀಕು ಚರ್ಚೆ ಮಾಡ್ತೀವಿ ಅಂತ ಸರ್ಕ್ಯುಲರ್ ಹೊರಡಿಸ್ತಿರಲ್ಲ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯೇನ್ರಿ ಮುಖ್ಯಮಂತ್ರಿಗಳೇ? ಅಹಿಂದ ನಾಯಕ ಅಂತೆ. ಯಾವ ಬುಡಬಡಿಕೆ ನಾಯಕನೇ ನೀನು? ಯಾವ ಅಹಿಂದ ನಾಯಕ ನೀನು? ದಲಿತರನ್ನೆಲ್ಲರೂ ಕೂಡ ಪರಸ್ಪರ ಕಿತ್ತಾಡಕ್ ಬಿಟ್ಬಿಟ್ಟು ಯಾವ ಅಹಿಂದ ನಾಯಕ, ಯಾವ ಸೀಮೆ ಬದನೆಕಾಯಿ ನಾಯಕನೇ ನೀನು? ನಿನ್ನ ಮುಖ್ಯಮಂತ್ರಿ ಅಂತ ಒಪ್ಕೊಂಡಂತ ಈ ರಾಜ್ಯ ದುರದೃಷ್ಟದ ರಾಜ್ಯ ಇದು. ಮತ್ತೆ ಇನ್ನೊಂದು ಬಂಧುಗಳೇ, ನಾನು ಹೇಳ್ಬೇಕಾಗಿರೋದೇನು ಅಂತಂದ್ರೆ, 12ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಒಳಮೀಸಲಾತಿಯ ತೀರ್ಮಾನ ಆಗದೆ ಹೋದ್ರೆ 15ನೇ ತಾರೀಕು ನಾನು ನನ್ನ ಸಮುದಾಯಕ್ಕೆ ಅನ್ಯಾಯ ಆದ್ರೆ ನಾನು ಸಹಿಸೋದಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಮ್ಮ ಸಮುದಾಯದ ಹಿರಿಯ ನಾಯಕರಾದಂತಹ, ರಾಜಕಾರಣಿಗಳಾದಂತಹ KH ಮುನಿಯಪ್ಪನವರು ಘಂಟಾಘೋಷವಾಗಿ ಘೋಷಣೆ ಮಾಡಿದ್ರು. ಅವರ ಹುಟ್ಟುಹಬ್ಬದ ಆಚರಣೆಯಲ್ಲೂ ಕೂಡ ಅವರು ಸಂತೋಷದ ಬದಲಾಗಿ ಈ ಘೋಷಣೆಯನ್ನ ಮಾಡಿದ್ರು. ಅಲ್ಲಿ ಅವತ್ತು ಅವ್ರು ಮೈಮರೆತು ಸಂತೋಷವನ್ನು ಅನುಭವಿಸಬಹುದಾಗಿತ್ತು. ಆದ್ರೆ ಶುಭಾಶಯಗಳ ಸುರಿಮಳೆಗೆ ಬರ್ತಾ ಇರೋ ಸಂದರ್ಭದಲ್ಲೂ ಕೂಡ ಅವರು ಘೋಷಣೆ ಮಾಡಿದ್ದಾರೆ, ನನ್ನ ಸಮುದಾಯಕ್ಕೆ ಅನ್ಯಾಯ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ, 15ನೇ ತಾರೀಕು ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಮತ್ತೆ ಇದೇ ಮಾತನ್ನ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಕೂಡ ಅದೇ ಕೋಲಾರದಲ್ಲಿ ದೇವನಹಳ್ಳಿ ನಡೆದಂತಹ ಪ್ರತಿಭಟನೆ ಸಂದರ್ಭ ಈ ಕೋಪದಲ್ಲಿ ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ದೇವನಹಳ್ಳಿ ನಡೆದಂತಹ KH ಮುನಿಯಪ್ಪ ಸಾಹೇಬ್ರ ಏನು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ವೇದಿಕೆನಲ್ಲಿ ಶುಭಾಶಯಗಳು ಮಹಾಪುರ ಆಗ್ಬೇಕಿತ್ತು. ಆದ್ರೆ ಮಾದಾರ ಚೆನ್ನಯ್ಯ ಶರಣರು ಏನ್ ಹೇಳಿದ್ರು? ನಮ್ಮ ಸಮುದಾಯದ ಹಿರಿಯ ರಾಜಕಾರಣಿಗಳು ಬಹಳ ಬೇಸರಗೊಂಡಿದ್ದಾರೆ, ದುಃಖಗೊಂಡಿದ್ದಾರೆ. ಅವರು ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡದೆ ಹೋದರೆ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತನ್ನ ಮಾತಾಡ್ತಿದ್ದಾರೆ. ಈಶ್ವರ ಖಂಡ್ರೆ ಅವರೇ, ಕೇಳಿಸ್ಕೊಳ್ಳಿ, ಈ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ. ಅವರು ಮುಖ್ಯಮಂತ್ರಿಗಳಾಗಬೇಕಾಗಿರುವಂತವ್ರು, ಬಹಳ ಹಿರಿಯ ಮುತ್ಸದ್ದಿಗಳು ಮತ್ತೆ ಅನುಭವಸ್ಥ ರಾಜಕಾರಣಿ. ಅಂತವ್ರಿಗೆ ನೀವು ರಾಜೀನಾಮೆ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ನೀವು ತಗೊಂಡ್ಬಂದಿದ್ದೀರಿ ಅಂತಂದ್ರೆ ನಾಚಿಕೆ ಇದು ನಿಮಗೆ. ದಯವಿಟ್ಟು ಅವರ ಮನವಿಯನ್ನ ಕೇಳಿ, ಅವ್ರು ಏನ್ ಹೇಳ್ತಾ ಇದ್ರೆ ಕೇಳಿ ಅಂತ ಮಾದಾರ ಚೆನ್ನಯ್ಯ ಶರಣರು KH ಮುನಿಯಪ್ಪ ಅವರ ಹುಟ್ಟುಹಬ್ಬದ ದಿವಸ ಹೇಳಿದ್ರು. KH ಮುನಿಯಪ್ಪನವರು ಈಗಾಗಲೇ ನಾನು 15ನೇ ತಾರೀಕಿಗೆ ರಾಜೀನಾಮೆ ಕೊಟ್ಬಿಡ್ತೀನಿ ಅನ್ನುವಂತಹ ಒಂದು ಸವಾಲನ್ನು ಸರ್ಕಾರದ ಮುಂದೆ ಇಟ್ಟರು. ಕಾರಣ ಇಷ್ಟೇ, ನನ್ನ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅಂದ್ರೆ ನಾನು ಸುಮ್ಮನೆ ಇರೋಲ್ಲ ಅನ್ನೋ ಕಾರಣ. ಈಗ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದೀರಾ? ನೀವು ಸರ್ಕಾರದ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದೀರಿ? ಸಮಾಜ ಕಲ್ಯಾಣ ಸಚಿವರು ಏನ್ ಮಾಡ್ತಾ ಇದ್ದೀರಿ? 15ನೇ ತಾರೀಕು ಇವರ ರಾಜೀನಾಮೆ ಕೊಡಬೇಕು ಅಂತಂದ್ರೆ 12ನೇ ತಾರೀಕು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. 12ನೇ ತಾರೀಕು ಇದ್ರ ಬಗ್ಗೆ ಚರ್ಚೆ ಆಯ್ತು ಅಂತಂದ್ರೆ ಇದರ ಸಾಧಕ ಬಾಧಕ ಅನೌನ್ಸ್ ಮಾಡ್ಬೇಕಾಗತ್ತೆ, ಮಾಡ್ತೀವಿ ಅಥವಾ ಮಾಡಲ್ಲ ಅಂತ. ನೀವು ಮಾಡಲ್ಲ ಅಂತಂದ್ರೆ KH ಮುನಿಯಪ್ಪ ಸಾಹೇಬರು ರಾಜೀನಾಮೆ ಕೊಡ್ತಾರೆ, ನಮ್ಮ ಹೋರಾಟ ತೀವ್ರವಾಗುತ್ತೆ. ನೀವೆಂತ ಬುದ್ಧಿವಂತರು ಅಂದ್ರೆ ಮನೆ ಹಾಳು ಬುದ್ಧಿವಂತರು ನೀವು. ಸಮಾಜಕ್ಕೆ ಒಳ್ಳೆತನ ಮಾಡುವಂತ ಬುದ್ಧಿವಂತರಲ್ಲ, ಮನೆ ಹಾಳು ಬುದ್ಧಿವಂತರು ನೀವು ಸರ್ಕಾರದವರು. ಈಗ 12ನೇ ತಾರೀಕು ಕ್ಯಾಬಿನೆಟ್ ನ ಒಳಮೀಸಲಾತಿ ಚರ್ಚೆಯನ್ನೇ ತೆಗೆದುಬಿಟ್ಟು 27ನೇ ತಾರೀಕು ತಗೊಂಡೋಗಿದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಇದೆಯಾ? ನೀವು ಹೊಟ್ಟೆಗೆ ಅನ್ನ ತಿಂತೀರಾ? ಸಿದ್ದರಾಮಯ್ಯನವರೇ, ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಅಥವಾ ಮತ್ತೇನಾದ್ರೂ ತಿಂತೀರಾ? ಯಾಕೆ ಈ ಸಮುದಾಯಕ್ಕೆ ಇಷ್ಟು ಕಣ್ಣೀರಾಗ್ತಾ ಇದ್ದೀರಾ? ಯಾಕೆ ಈ ಸಮುದಾಯಕ್ಕೆ ಇಷ್ಟು ಗೋಳಾಡಿಸ್ತಾ ಇದ್ದೀರಾ? ನಿಮ್ಗೆಲ್ಲ ಮಾನ ಮರ್ಯಾದೆ ಇದ್ರೆ, ನಿಮಗೆ ನಾಚಿಕೆ ಇದ್ರೆ, ನಿಮ್ಮ ಕೈಲಿ ಆಡಳಿತವನ್ನ ನಡ್ಸಕ್ ಆಗಿಲ್ಲ ಅಂದ್ರೆ
ಕೇವಲ ನಿಮ್ಮ ಮಗನ ಒಬ್ಬನ ಭವಿಷ್ಯಕ್ಕೋಸ್ಕರ. ಯಾಕೆಂದ್ರೆ ಮೈಸೂರು ಭಾಗದಲ್ಲಿ ಒಳ ಮೀಸಲಾತಿ ವಿರೋಧಿಗಳು ಅವರನ್ನ ಓಲೈಸಬೇಕಾಗಿದೆ. ನಿಮ್ಗೆ ನೀವು ನಮ್ಮ ಪರವಾಗಿ ನ್ಯಾಯ ಕೊಟ್ರೆ ಎಲ್ಲಿ ನಿಮ್ಮ ಮಗನ ಭವಿಷ್ಯಕ್ಕೆ ಕುತ್ತಾಗ್ತಾರೆ, ನಿಮ್ಮನ್ನೆಲ್ಲಿ ಸೋಲ್ಸ್ಬಿಡ್ತಾರೆ ಅಂತ ಬೈಕೆ ಕೇವಲ ನಿಮ್ಮೊಬ್ಬ ಮಗನಿಗೋಸ್ಕರ ಇಡೀ ಸಮುದಾಯದವನ್ನ ಕಣ್ಣೀರಲ್ಲಿ ಕೈ ತೊಳೆಗೆ ಮಾಡ್ತಾ ಇದ್ರಲ್ಲ ಸಿದ್ದರಾಮಯ್ಯನವರೇ. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ? ನಿಮ್ಗೆ ನಾಚಿಕೆ ಇದೆಯಾ? ನೀವು ಅಹಿಂದ ನಾಯಕನ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಳಿಕೆ ನಿಮ್ಗೆ ಯೋಗ್ಯತೆ ಇದೆಯಾ? ಸಂವಿಧಾನದ ಬಗ್ಗೆ ಮಾತಾಡೋಕೆ ನಿಮ್ಗೆ ಅರ್ಹತೆ ಇದೆಯಾ? ನಾಲಾಯಕಗಳ ನೀವೇನ್ ಬೇಕಾದ್ರೂ ಮಾಡಿ. ನನ್ನೆಲ್ಲ ಬಂಧುಗಳು ನಾನು ಕೈ ಮುಗಿದು ಪ್ರಾರ್ಥನೆ ಮಾಡೋದೇನಂತಂದ್ರೆ, ನೀವು ಇದೇ ಮಾರ್ಚ್ 12ನೇ ತಾರೀಕು ಸಾಗರದಂತೆ ಹರಿದು ಬರಬೇಕು. ಬೆಂಗಳೂರಿಗೆ ಸಾಗರದಂತೆ ಹರಿದು ಬರಬೇಕು. ಬೆಂಗಳೂರಿಗೆ ನೀವು ಎಷ್ಟು ಜನ ಬರ್ತೀರಾ ಬನ್ನಿ. ಇವತ್ತು ಶಾಂತಿಯುತವಾಗಿ ಕಾನೂನುಬದ್ಧವಾಗಿ ನಾವು ಹೋರಾಟವನ್ನ ಕಟ್ಟೋಣ, ನಾವು ಪ್ರತಿಭಟಿಸೋಣ, ರಾತ್ರಿಯವರೆಗೂ ಕಾಯ್ದು ಕುಳಿತುಕೊಳ್ಳೋಣ. 12ನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಒಂದು ಸೂಕ್ತವಾದಂತಹ ಧರ್ಮ ಮತ್ತು ನ್ಯಾಯಯುತವಾದಂತಹ ಆದೇಶ ಬರದೇ ಹೋದ್ರೆ ನಾವೆಲ್ಲರೂ ಕೂಡ ಯಾವ ಸ್ವರೂಪದ ಹೋರಾಟಕ್ಕೆ ಇಳಿತೀವೋ, ಯಾವ ಪ್ರಾಣ ತ್ಯಾಗಕ್ಕೆ ನಾವು ಮುಂದಾಗ್ತೀವೋ ನಮಗಂತೂ ಗೊತ್ತಿಲ್ಲ. 27ನೇ ತಾರೀಕು ಅಷ್ಟೊತ್ತಿಗೆ ನಿಮ್ಮ 30 ದಿವಸದ ಅವಧಿ ನೋಟಿಫಿಕೇಶನ್ ಮುಗಿದೋಗ್ತದೆ. ಆ ನಂತರ ನಮ್ಮ ಸಮಾಜಗಳು ನಿರ್ಮಾಣ ಆಗ್ತವೆ. ಅಂತದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ, ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.